ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕುಂಭರಾಶಿಯವರಿಗೆ 2025ರಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ 10 ಚಮತ್ಕಾರಗಳು ಹಾಗೂ 3 ಎಚ್ಚರಿಕೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ. ಕೊನೆಯಲ್ಲಿ ಗ್ರಹಗಳಿಗೆ ರೆಮಿಡೀಸ್ ಅನ್ನ ಹೇಳಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕುಂಭರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶಿಯಾಧಿಪತಿ ಶನಿ ಗ್ರಹ ನಿಮ್ಮ ರಾಶಿಯಲ್ಲಿ ಶುಕ್ರನ ಜೊತೆ ಸ್ಥಿತವಾಗಿದೆ. ದ್ವಿತೀಯ ಭಾವದಲ್ಲಿ ರಾಹು ಗ್ರಹ, ಚತುರ್ಥದಲ್ಲಿ ಗುರು ಗ್ರಹ, 6ನೇ ಭಾವದಲ್ಲಿ ಮಂಗಳ ಗ್ರಹ, ಅಷ್ಟಮ ಭಾವದಲ್ಲಿ ಕೇತು ಗ್ರಹ, ದಶಮ ಭಾಗದಲ್ಲಿ ಬುಧ ಗ್ರಹ, ಲಾಭ ಸ್ಥಾನದಲ್ಲಿ ಸೂರ್ಯ ಗ್ರಹ ಸ್ಥಿತವಾಗಿದೆ. 2025ರಲ್ಲಿ 4 ಮೇಜರ್ ಪ್ಲಾನೆಟ್ಗಳಾದಂತಹ ಗುರುಗ್ರಹ, ಶನಿ ಗ್ರಹ, ರಾಹು ಕೇತು ಗ್ರಹಗಳ ರಾಶಿ ಪರಿವರ್ತನೆಯಾಗಲಿದೆ. ಈ 4 ಗ್ರಹಗಳು ನಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತದೆ. ಗ್ರಹಗಳು ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನದೇ ಆದಂತಹ ಪ್ರಭಾವವನ್ನ ಬೀರುತ್ತದೆ. 2025ರಲ್ಲಿ ಗೋಚಾರದ ಪ್ರಕಾರ ಕುಂಭರಾಶಿಯವರಿಗೆ ನಡೆಯುವಂತಹ ಮೊದಲನೆಯ ಚಮತ್ಕಾರ ಏನು ಅಂತ ನೋಡೋದಾದ್ರೆ, ಕುಂಭರಾಶಿಯವರಿಗೆ ನಿಮ್ಮ ಭಾಗ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ಮೊದಲನೆಯ ಭಾವದಲ್ಲಿದ್ದಾರೆ. ಜನವರಿ ಎಂಡ್ನಲ್ಲಿ ಮೀನರಾಶಿಗೆ ಪ್ರವೇಶಿಸ್ತಾರೆ. ಶುಕ್ರ ಗ್ರಹ ಮೀನರಾಶಿಯಲ್ಲಿ ಎಕ್ಸಲೆಂಟ್ ಪೊಸಿಷನ್ ಅಂತ ಹೇಳಬಹುದು. ದ್ವಿತೀಯ ಭಾವ ನಿಮಗೆ ಧನುಸ್ಸು ಸ್ಥಾನವಾಗಿದೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಶುಕ್ರ ಗ್ರಹ ಕೇಂದ್ರ ಸ್ಥಾನ ಹಾಗೂ ಧನಸ್ಥಾನದಲ್ಲಿ ಸಂಚಾರ ಮಾಡಿದಾಗ ಕುಂಭರಾಶಿರವರು ಲಕ್ಸುರಿಯಸ್ ಥಿಂಗ್ಸ್ ಗಳನ್ನ ಪರ್ಚೇಸ್ ಮಾಡ್ತೀರಾ. ಅಂದ್ರೆ ಚಿನ್ನ, ಕಾಸ್ಟ್ಲಿ ವಸ್ತ್ರಗಳು, ವಾಹನಗಳನ್ನ, 2 ವೀಲರ್ ಆದ್ರೂ ಸರಿ, 4 ವೀಲರ್ ಆದ್ರೂ ಸರಿ ಪರ್ಚೇಸ್ ಮಾಡುವಂತಹ ಯೋಗ ತೋರಿಸ್ತಾ ಇದೆ. ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. 2025 4 ತಿಂಗಳ ಒಳಗೆ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಡುವಂತಹ ಪ್ರಾಪರ್ಟಿ, ಡೆಕೋರೇಟಿವ್ ಐಟಮ್ಸ್, ನಿಮ್ಮ ಮನೆ ರೆನೋವೇಷನ್ ಅನ್ನ ಮಾಡಿಸ್ತೀರಾ. ನಿಮ್ಮ ಮನೆಯ ಇಂಟೀರಿಯರ್ಸ್ ಅನ್ನ, ಕರ್ಟನ್ ಅನ್ನ ಚೇಂಜ್ ಮಾಡಬಹುದು, ಸೋಫಾ ಚೇಂಜ್ ಮಾಡಬಹುದು, ಹೊಸ ಸೋಫಾ ಸೆಟ್ ತೆಗೆದುಕೊಳ್ಳಬಹುದು, ಹೊಸ ವೆಹಿಕಲ್ ಪರ್ಚೇಸ್ ಮಾಡಬಹುದು. ಈ ರೀತಿ ಯೋಗ ತೋರಿಸ್ತಾ ಇದೆ. ಶುಕ್ರ ಅಂದ್ರೆ ಲಕ್ಸುರಿಯಸ್, ಕಂಫರ್ಟ್ಗೆ ಕಾರಕ ಗ್ರಹ. ನಿಮ್ಮ ಕಂಫರ್ಟ್ ಮತ್ತು ಲಕ್ಸುರಿಯಲ್ಲಿ ನೀವು ಕಾಂಪ್ರಮೈಸ್ ಆಗೋದಿಲ್ಲ. ಈ 4 ತಿಂಗಳು 2025 ಪ್ರಾರಂಭವಾದ 4 ತಿಂಗಳಲ್ಲಿ ಶುಕ್ರ ಗ್ರಹ ನಿಮಗೆ ಅತ್ಯಧಿಕ ಧನಲಾಭ, ಭೌತಿಕ ಸುಖಗಳನ್ನ ಕೊಡಲಿದ್ದಾನೆ. ಎರಡನೆಯದಾಗಿ 2025ರಲ್ಲಿ ನಿಮ್ಮ ರಾಶಿಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುತ್ತವೆ. ಪೂಜೆ ಮಾಡಿಸ್ತೀರಾ, ಹೋಮ ಹವನಗಳನ್ನ ಮಾಡಿಸೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ಮೂರನೆಯದಾಗಿ 2025ರಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಗುರುಗ್ರಹ ದೊಡ್ಡ ಚಮತ್ಕಾರವನ್ನ ಮಾಡಲಿದೆ. ಕುಂಭರಾಶಿಯವರಿಗೆ ಗುರುಗ್ರಹ ಮೇ 15, 2025ರಂದು ನಿಮ್ಮ ಚತುರ್ಥ ಭಾವದಿಂದ ಪಂಚಮ ಭಾವದಂತಹ ಮೀನರಾಶಿಗೆ ಪ್ರವೇಶಿಸಲಿದೆ. ಗುರುಗ್ರಹ ಮೇ ತಿಂಗಳವರೆಗೂ ನಿಮ್ಮಲ್ಲಿ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಗಳನ್ನ ಕೊಟ್ಟು ಹೋಗ್ತಾರೆ. ನಿಮ್ಮ ಜೀವನದಲ್ಲಿ ನೇಮ್ ಅಂಡ್ ಫೇಮ್ ಅನ್ನ ಕೊಟ್ಟು ಹೋಗ್ತಾರೆ. ಮೇ 15ರ ಒಳಗೆ ನಿಮ್ಮ ಜಾಬ್ ನಲ್ಲಿ ಪ್ರಮೋಷನ್ ಆಗುತ್ತದೆ. ಜಾಬ್ ಅಲ್ಲಿ ಚೇಂಜ್ ಮಾಡಬಹುದು. ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ. ನಿಮ್ಮ ಸ್ಯಾಲರಿಯಲ್ಲಿ ಇನ್ಕ್ರಿಮೆಂಟ್ ಸಹ ಆಗುತ್ತದೆ. ನಾಲ್ಕನೆಯದಾಗಿ ಕುಂಭರಾಶಿಯವರಿಗೆ ಮೇ ತಿಂಗಳ ನಂತರ ಗುರುಗ್ರಹ ನಿಮ್ಮ ಧನಾಧಿಪತಿ ಹಾಗೂ ಲಾಭಾಧಿಪತಿಯಾಗಿ ನಿಮ್ಮ ಚತುರ್ಥ ಭಾವದಿಂದ ಪಂಚಮ ಸ್ಥಾನಕ್ಕೆ ಪ್ರವೇಶಿಸಲಿದೆ. ಗುರುಗ್ರಹ ಪಂಚಮಕ್ಕೆ ಸಂಚಾರ ಮಾಡಿದಾಗ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತಿಯನ್ನ ಕಾಣಬಹುದು. ನಿಮ್ಮ ಪಂಚಮದ ಗುರು ಗೋಚಾರದ ಪ್ರಕಾರ ಮದುವೆಯಾಗಿ ಮಕ್ಕಳ ನಿರೀಕ್ಷೆಯಲ್ಲಿರುವವರಿಗೆ ಮಕ್ಕಳಾಗುವಂತಹ ಸಾಧ್ಯತೆಗಳು ತೋರಿಸ್ತಿದೆ. ಐದನೆಯದಾಗಿ 2025ರಲ್ಲಿ ಕುಂಭರಾಶಿಯ ವಿದ್ಯಾರ್ಥಿಗಳು ಹೈಯರ್ ಎಜುಕೇಶನ್ ಮಾಡಬಹುದು, PhD ಮಾಡಬಹುದು. ಗುರುಗ್ರಹ ಪಂಚಮ ಭಾವದಿಂದ ನವಮ ಭಾವ ಹಾಗೂ ನಿಮ್ಮ ಲಗ್ನ ಭಾವವನ್ನ ದೃಷ್ಟಿಸ್ತಾ ಇದೆ. ನಿಮ್ಮಲ್ಲಿ ದಯೆ, ಕರುಣೆ, ಜ್ಞಾನವನ್ನ ಹೆಚ್ಚಿಸ್ತಾರೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಧನಾತ್ಮಕ ಬದಲಾವಣೆಯನ್ನ ತೋರುತ್ತದೆ ಗುರುಗ್ರಹ. ಆರನೆಯದಾಗಿ 2025ರಲ್ಲಿ ಕುಂಭರಾಶಿಯವರಿಗೆ ಗುರುಗ್ರಹದ ಅನುಗ್ರಹದಿಂದಾಗಿ ನಿಮ್ಮ ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಧನಲಾಭವನ್ನ ಕೊಡ್ತಾರೆ. ಗುರುಗ್ರಹ ನಿಮ್ಮ ಲಾಭ ಸ್ಥಾನವನ್ನ ವೀಕ್ಷಿಸುವ ಕಾರಣದಿಂದಾಗಿ ನಿಮಗೆ ಹೆಚ್ಚಿನ ಧನಲಾಭವನ್ನ ಕೊಡ್ತಾರೆ. ನಿಮ್ಮ ತಪ್ಪುಗಳ ಬಗ್ಗೆ ರಿಯಲೈಸ್ ಮಾಡಿಕೊಳ್ತೀರಾ. ಈ ಟೈಮ್ ಪೀರಿಯಡ್ ನಲ್ಲಿ ನಿಮ್ಮ ಅದೃಷ್ಟವನ್ನ ಗುರುಗ್ರಹ ಮೇ ತಿಂಗಳ ನಂತರ ದ್ವಿಗುಣಗೊಳಿಸಲಿದ್ದಾರೆ. ಏಳನೆಯದಾಗಿ ಕುಂಭರಾಶಿಯವರಿಗೆ 2ನೇ ಹಂತದ ಶನಿಯ ಸಾಡೆಸಾತಿಯು ನಡೆಯುತ್ತಿದೆ. ಮಾರ್ಚ್ 29, 2025ಕ್ಕೆ ಶನಿ ಗ್ರಹ ನಿಮ್ಮ ರಾಶಿಯನ್ನ ಬಿಟ್ಟು ಮುಂದಿನ ರಾಶಿಗೆ ಸಂಚಾರ ಮಾಡ್ತಾರೆ. ಇಷ್ಟು ದಿನಗಳಲ್ಲಿ
ನಿಮ್ಮಲ್ಲಿ ಇರುವಂತಹ ಸ್ಟ್ರೆಸ್, ಟೆನ್ಷನ್ಗಳು, ಡಿಪ್ರೆಷನ್, ಭಯ, ಆತಂಕಗಳು, ನಿಮ್ಮಲ್ಲಿರುವಂತಹ ಆಲಸ್ಯ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ. ಇಷ್ಟು ದಿನ ನಿಮ್ಮ ಲೈಫ್ನಲ್ಲಿ ಡಿಸಿಷನ್ಗಳನ್ನ ತೆಗೆದುಕೊಳ್ಳಲು ಒದ್ದಾಟ ಮಾಡ್ತಾ ಇದ್ರ, ಆದ್ರೆ ಮಾರ್ಚ್ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಒಂದು ಕ್ಲಾರಿಟಿ ಸಿಗುತ್ತದೆ. ನೀವು ಒಳ್ಳೆಯ ಡಿಸಿಷನ್ ಅನ್ನ ತೆಗೆದುಕೊಳ್ತೀರಾ. ನಿಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗುತ್ತದೆ. 8ನೇದಾಗಿ ಕುಂಭರಾಶಿಯವರಿಗೆ 2025ರಲ್ಲಿ ರಾಹುಕೇತುಗಳ ಪರಿವರ್ತನೆಯಾಗಲಿದೆ. ರಾಹು ಗ್ರಹ ಮೇ 18ರಂದು ನಿಮ್ಮ ದ್ವಿತೀಯ ಭಾವದಿಂದ ನಿಮ್ಮ ರಾಶಿಗೆ ಹಿಮ್ಮುಖವಾಗಿ ಸಂಚಾರ ಮಾಡುತ್ತದೆ. ರಾಹು ಗ್ರಹ ನಿಮ್ಮ ಲಗ್ನಕ್ಕೆ ಪ್ರವೇಶಿಸಿದಾಗ ರಾಹು ಗ್ರಹಕ್ಕೆ ಕುಂಭರಾಶಿ ಮಿತ್ರ ರಾಶಿಯಾಗಿರೋದ್ರಿಂದ ರಾಹು ಕೇತು ಗ್ರಹಗಳಿಗೆ ಯಾವುದೇ ಸ್ವಂತ ಮನೆಗಳಿರೋದಿಲ್ಲ. ಎರಡು ಛಾಯಾಗ್ರಹಗಳು ಯಾವ ಗ್ರಹದ ಜೊತೆ ಈ ಛಾಯಾಗ್ರಹಗಳು ಸೇರಿಕೊಳ್ಳುತ್ತವೋ, ಯಾವ ಮನೆಗೆ ಪ್ರವೇಶ ಮಾಡುತ್ತವೋ ಆ ಭಾವದ ಕಾರಕತ್ವದ ಫಲಗಳನ್ನ ಕೊಡ್ತಾ ಹೋಗುತ್ತದೆ. ಮೇ 18ರಿಂದ ಕುಂಭರಾಶಿಯವರು ಬಹಳ ಚಾಕಚಕ್ಯತೆಯಿಂದ ಚತುರರಾಗಿ ಯೋಚನೆಗಳನ್ನ ಮಾಡ್ತೀರಾ. ರಾಹು ಗ್ರಹ ಮೇ ತಿಂಗಳ ನಂತರ ಕುಂಭರಾಶಿರವರಿಗೆ ಎಕ್ಸಲೆಂಟ್ ಐಡಿಯಾಸ್ಗಳನ್ನ ಕೊಡ್ತಾರೆ. ಹಾರ್ಟ್ ವರ್ಕ್ ನಲ್ಲಿ ನೀವು ಸ್ಮಾರ್ಟ್ ವರ್ಕ್ ಮಾಡಲು ಸ್ಟಾರ್ಟ್ ಮಾಡ್ತೀರಾ, ಆದ್ರೆ ಮನಸ್ಸಿನಲ್ಲಿ ಅನುಮಾನಗಳನ್ನ ಕೊಡ್ತಾರೆ. ರಾಹು ಗ್ರಹ ಕನ್ಫ್ಯೂಷನ್ ಗಳನ್ನ ಕೊಡ್ತಾರೆ. ನಿಮ್ಮ ಲವ್ ಲೈಫ್ ಹಾಗೂ ಮ್ಯಾರಿಡ್ ಲೈಫ್ ನಲ್ಲಿ ಅನುಮಾನಗಳನ್ನ ಕೊಡ್ತಾರೆ. ಈ ರಾಹು ಗ್ರಹ 9ನೇದಾಗಿ 2025ರಲ್ಲಿ ಕೇತು ಗ್ರಹ ನಿಮ್ಮ ಅಷ್ಟಮ ಭಾವದಿಂದ ಸಪ್ತಮ ಭಾವಕ್ಕೆ ಸಂಚಾರ ಮಾಡಲಿದ್ದಾರೆ. ಕೇತು ಗ್ರಹ ಸಪ್ತಮಕ್ಕೆ ಪ್ರವೇಶಿಸಿದಾಗ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಆರ್ಗ್ಯುಮೆಂಟ್ಸ್ ಗಳನ್ನ, ವೈಮನಸ್ಸುಗಳನ್ನ ಕೊಟ್ಟೇ ಕೊಡ್ತಾರೆ. ಬಹಳ ಕೇರ್ಫುಲ್ ಆಗಿ ಇರಬೇಕಾಗುತ್ತದೆ. 10ನೇದಾಗಿ 2025ರಲ್ಲಿ ಶನಿ ಗ್ರಹ ನಿಮ್ಮ ದ್ವಿತೀಯ ಭಾವಕ್ಕೆ ಪ್ರವೇಶಿಸಿದಾಗ ಮಾರ್ಚ್ ತಿಂಗಳ ನಂತರ ನಿಮ್ಮ ಕುಟುಂಬದವರ ಮೇಲೆ ಪ್ರೀತಿ, ಕಾಳಜಿ, ವಿಶ್ವಾಸ ಹೆಚ್ಚಾಗುತ್ತಾ ಹೋಗುತ್ತದೆ. 3 ಎಚ್ಚರಿಕೆಗಳು ಏನು ಅಂತ ನೋಡೋದಾದ್ರೆ, ಮೇ ತಿಂಗಳ ನಂತರ ಕುಂಭರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನ ಮಾಡಬೇಡಿ. 3 ಎಚ್ಚರಿಕೆಗಳು ಏನು ಅಂತ ನೋಡೋದಾದ್ರೆ, ಮೇ ತಿಂಗಳ ನಂತರ ಕುಂಭರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನ ಮಾಡಬೇಕು ಅನ್ಕೊಂಡಿದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವ ಮುನ್ನ ನಿಮ್ಮ ಜನ್ಮ ಜಾತಕವನ್ನ ಪರಿಶೀಲನೆ ಮಾಡಿಸಿಕೊಳ್ಳಿ. ಯಾಕಂದ್ರೆ ಗೋಚಾರದ ಪ್ರಕಾರ ಬಿಸ್ನೆಸ್ ಮಾಡಲು ಗ್ರಹಗಳು ಫೇವರಬಲ್ ಆಗಿಲ್ಲ. 2ನೇದಾಗಿ ಮಾರ್ಚ್ ತಿಂಗಳ ನಂತರ ಕುಂಭರಾಶಿರವರಿಗೆ ಬಾಯಿ, ಗಂಟಲಿನ ಸಮಸ್ಯೆ, ಹಲ್ಲಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ನಿಮ್ಮ ಹಲ್ಲು, ಬಾಯಿ, ಮುಖದ ಬಗ್ಗೆ ಉತ್ತಮ ಆರೈಕೆಯನ್ನ ಮಾಡಿಕೊಳ್ಳಿ. ಮಾರ್ಚ್ ತಿಂಗಳ ನಂತರ ನೀವು ಮಾತನಾಡುವಾಗ ಸಮಾಧಾನವಾಗಿ ಮಾತನಾಡಬೇಕಾಗುತ್ತೆ. ಇಲ್ಲದಿದ್ರೆ ಮಾತಿನಿಂದ ಎಲ್ಲರ ಜೊತೆ ಕೆಟ್ಟವರಾಗ್ತೀರಾ. ಆದ್ದರಿಂದ ಸಮಾಧಾನವಾಗಿ ಯೋಚನೆ ಮಾಡಿ ಮಾತನಾಡಿ. 3ನೇದಾಗಿ ಮೇ ತಿಂಗಳ ನಂತರ ನಿಮ್ಮ ಪ್ರೀತಿ ಹಾಗೂ ವೈವಾಹಿಕ ಜೀವನದಲ್ಲಿ ವಿನಾಕಾರಣ ಅನುಮಾನ ಮೂಡಬಹುದು. ಇಲ್ಲದಿದ್ರೆ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವೈಮನಸ್ಸುಗಳು ಉಂಟಾಗುತ್ತವೆ. ಈ 3 ಎಚ್ಚರಿಕೆಗಳನ್ನ ಗಮನದಲ್ಲಿ ಇಟ್ಟುಕೊಳ್ಳಿ. ಕೇತುವಿನ ಪ್ರಭಾವವನ್ನ ಕಡಿಮೆ ಮಾಡಿಕೊಳ್ಳಲು, ಅಂದ್ರೆ ನಿಮ್ಮ ಬಿಸ್ನೆಸ್ ಹಾಗೂ ವೈವಾಹಿಕ ಜೀವನ, ಪ್ರೀತಿ ಜೀವನದಲ್ಲಿ ಸಮಸ್ಯೆಗಳನ್ನ ಕಡಿಮೆ ಮಾಡಿಕೊಳ್ಳಲು ಪ್ರತಿ ಗುರುವಾರ ಬೀದಿ ನಾಯಿಗಳಿಗೆ ಆಹಾರ, ಹಾಲು, ಬಿಸ್ಕೆಟ್ಗಳನ್ನ ತಿನ್ನಿಸಿ ಹಾಗೂ 7 ಬಾಳೆಹಣ್ಣುಗಳನ್ನ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಗುರುವಾರದಂದು ದಾನ ಮಾಡಿ. ಗಣಪತಿಯ ಮಂತ್ರವನ್ನ ಪಠಿಸಬೇಕಾಗುತ್ತದೆ. ಮಂತ್ರ ಹೀಗಿದೆ: ಓಂ ಗಂ ಗಣಪತಿಯೇ ನಮಃ. ಈ ಮಂತ್ರವನ್ನ ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಇದರ ಜೊತೆಗೆ ಪ್ರತಿ ಬುಧವಾರ ಗಣಪತಿಯ ದರ್ಶನವನ್ನ ಮಾಡಿ. ಎಲ್ಲವೂ ಶುಭವಾಗುತ್ತದೆ. 2025 ಕುಂಭರಾಶಿಯವರಿಗೆ ದೇವರು ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ನಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಾಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.